ಬಹಳಷ್ಟು ಫಲಾನುಭವಿಗಳು ನಿವೇಶನ ಹಂಚಿಕೆಯಾಗಿ 10 ವರ್ಷ ಕಳೆದರೂ ಇದುವರೆಗೂ ಯಾವುದೇ ಕೈಗಾರಿಕೆಗಳನ್ನು ಪ್ರಾರಂಭಿಸಿದರೂ ಸರ್ಕಾರ ಗಮನಕ್ಕೆ ಬಂದಿದೆಯೇ ಅಂತ ಕೇಳಿದ್ದೆ. ನೀವು ಬಂದಿದೆ ಅಂತ ಹೇಳಿದ್ದೀರಿ. ಅಂತ ಒಂದು ಫಲಾನುಭವಿಗಳು ಏನು ಕೈಗಾರಿಕೆ ಸೈಟ್ ತಗೊಂಡಿದ್ದಾರೆ 10 ವರ್ಷ ಆದರೂ ಇವತ್ತಿನ ತನಕ ಡೆವಲಪ್ಮೆಂಟ್ ಮಾಡಿರಲ್ಲ. ಅಂದರೆ ಅವರು ಕಾಲಮಿತಿಯಲ್ಲಿ ಅವರೇನಾರ ಅಭಿವೃದ್ಧಿ ಮಾಡದೆ ಹೋದಾಗ ಆ ಸೈಟ್ಗಳನ್ನು ಸರ್ಕಾರ ವಾಪಸ್ ತಗೊಳ್ಳುವಂಥ ಕೆಲಸನ ಮಾಡಬೇಕಾಗಿದೆ. ನೀವು ಅದನ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲ, ಯಾವಾಗ ಮಾಡ್ತೀರಿ ಅಂತ ಯಾರು ಅದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗಿರೋದಿಲ್ಲ. ನೀವು ಹೇಳಿದ್ದೀರಿ 7 ನಿವೇಶನಗಳನ್ನ ಪಾರ್ಟ್ ಪೇಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಪೂರ್ಣ ಪೇಮೆಂಟ್ ಮಾಡಲಿಕ್ಕೆ ಕೇಳಿದ್ದೀರಿ ಅಂತ ನೀವು ಹೇಳಿದ್ದೀರಿ. ಕಳೆದ 10 ವರ್ಷ ಆದರೂ ಸಹ ನೀವು ಅವರಿಗೆ ಏನು ನಿವೇಶನ ತಗೊಂಡು ಅವರು ಅಭಿವೃದ್ಧಿ ಮಾಡದೇ ಇರುವಾಗ ನಿಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ, ಆ ಸೈಟ್ ವಾಪಸ್ ತಗೋಬೇಕಲ್ಲ. ಆ ಕಡೆ ರೈತರಿಗೂ ಜಮೀನು ಕೊಡದೆ ನೀವು ಒಂದು ಲೇಔಟ್ ಮಾಡಿ ರಿಯಲ್ ಎಸ್ಟೇಟ್ ಅವ್ರಿಗೆ ನೀವು ಜಾಗ ಕೊಟ್ಕೊಂಡು ಕೂತ್ಕೊಂಡ್ರೆ ಹೇಗೆ ಅಭಿವೃದ್ಧಿ ಹೇಗಾಗುತ್ತೆ ಸಭಾಪತಿಗಳೇ? ಅದಕ್ಕೆ ಮಂತ್ರಿಗಳು ಸರಿಯಾದ ಉತ್ತರ ಕೊಡಬೇಕು. ಯಾರ್ಯಾರಿಗೆ ಇದು ಆ ಒಂದು ಸೈಟ್ನ ಅಲಾಟ್ಮೆಂಟ್ ಮಾಡಿ ಅದು ಸಮಯ ಮೀರಿದೆ ಅಂತಹ ಸೈಟ್ಗಳನ್ನೆಲ್ಲ ಕೂಡಲೇ ವಾಪಸ್ ತಗೊಳ್ಳೋ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡ್ತಾರೆ. ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 122 ಕೈಗಾರಿಕೆಗಳಿಗೆ ನಾವು ವಸತಿ ಇದು ಜಾಗವನ್ನು ಕಲ್ಪಿಸ್ಕೊಟ್ಟಿವಿ. ಸುಮಾರು ಅದರಲ್ಲಿ ಈಗ 75 ಪ್ರಾರಂಭ ಆಗ್ಯಾವ. ಉಳಿದಿರ್ತಕ್ಕಂಥ 40ರಲ್ಲಿ ಈಗ 2015ನಲ್ಲಿ ರಿಜಿಸ್ಟ್ರೇಷನ್ ಪಾಲಿಸಿ ಬಂತು. ಅದಾದಮೇಲೆ ಕೂಡ 2020ಯಲ್ಲಿ ಅದು ಜಾಸ್ತಿ ಪೆನಾಲ್ಟಿ ಆಗೋದು. 2020ಯಲ್ಲಿ ಪೆನಾಲ್ಟಿ ಕಡಿಮೆ ಮಾಡಿಸಿಂದ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ ಅವಕಾಶ ಎಕ್ಸ್ಟೆಂಡ್ ಮಾಡಿ ಸೆಪ್ಟೆಂಬರ್ 24ವರೆಗೆ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ನೀವು ಸೆಪ್ಟೆಂಬರ್ 24ವರೆಗೆ ನೀವು ಅಲ್ಲಿ ಕೈಗಾರಿಕೆ ನಿಮ್ಗೇನು ಜಾಗ ಕೊಟ್ಟಿದ್ದೀವಿ, ಆ ಜಾಗದಲ್ಲಿ ನೀವು ಪ್ರಾರಂಭ ಮಾಡ್ಬೇಕಂತೇಳಿ. ಪ್ರಾರಂಭ ಮಾಡಿದಿಲ್ಲ ಅಂದ್ರೆ ಮುಂದೆ ನಾವು ಏನು ಕ್ಯಾನ್ಸಲ್ ಮಾಡ್ಬೇಕು, ಏನು ಮಾಡೋಕೆ ಆ ಕ್ರಮಗಳು ನಾವು ಮುಂದೆ ನಾವು ತೆಗೆದುಕೊಳ್ತೀವಿ. ಆ ಜಾಗನ ಬೇರೆಯವರಿಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾವು ಅದಕ್ಕೆ ಕ್ರಮ ತಗೊಳ್ತೀವಿ.